1700 ಅಷ್ಟೊಂದು ನಿಮಗೆ ಗೊತ್ತಿರ್ತಾವೆ ಡಿಗ್ರಿ ಓದಿರೋರಿಗೆ. ಎಲ್ಲರ ಚಿತ್ರ ಫಿಲಮ್ಸ್ಗಳೆಲ್ಲ ನೋಡಿರೋದು ಯಾವಾಗ 1857 ನೋಡಿದ್ದೀವಿ ನಾವು, ಪಿಕ್ಚರ್ಗಳು ನೋಡಿದ್ದೀವಿ. ನಾನಾ ಸಾಹೇಬು, ಟ್ಯಾಪ್ಟಾ ಟೋಪಿ, ಝಾನ್ಸಿ ರಾಣಿ ಲಕ್ಷ್ಮೀ, ಇಂಥವ್ರದೆಲ್ಲ ಬರೀ ಕೇಳಿದ್ದೀವಿ ನಾವು. ಅದನ್ನು ನಾವುಗಳು ಒಂದು ಚರ್ಚಾ ಸ್ಪರ್ಧೆ ಮುಖಾಂತರ, ಭಾಷಣ ಸ್ಪರ್ಧೆ ಮುಖಾಂತರ, ಪ್ರಬಂಧ ಸ್ಪರ್ಧೆ ಇಡಿಸಿ ಹುಡುಗರಿಗೆ ಒಂದು ಆಸಕ್ತಿ ಮೂಡಿಸ್ಬೇಕು. ಬರೇ ಭಾಷಣ ಹೊಡೆದೋದ್ರೆ ನಿಮ್ಗೆ ಯಾರೂ ಆಸಕ್ತಿ ಇರಲ್ಲ. ನಿಮ್ಮಲ್ಲಿ ಒಂದು ಸ್ಪರ್ಧಾತ್ಮಕ ಮನೋಭಾವನೆ ಬರಲಿ, ಕಾಂಪಿಟೇಟಿವ್ ಥಿಂಕಿಂಗ್ ನಿಮಗೆ ಬರಲಿ ಅಂತೀವಿ. ಯಾಕಂದ್ರೆ ಮುಂದೆ ಈಗ ಪ್ರಪಂಚ ಹೆಂಗಿದೆ, ಈಗ ಯಾರು ಚೆನ್ನಾಗಿ ಓಡ್ತಾನೆ, ರೇಸಲ್ಲಿ ಯಾರು ಇರ್ತಾರೆ ಮುಂದೆ ಅವನ್ನೇ ರೆಕಗ್ನೈಸ್ ಮಾಡೋದು. ಯಾರು ಸಾಧನೆ ಮಾಡ್ತಾರೆ ಅವ್ರನ್ನೇ ಗುರುತಿಸೋದು. ಹಾಗಾಗಿ ಇದೊಂದು ಸಣ್ಣದಾದಂಥ ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ ಒಂದು 6 ತಿಂಗಳಿಂದ. ಪ್ರತಿ ಡಿಗ್ರಿ ಕಾಲೇಜ್ ಒಂದೊಂದು ಅಕೇಶನಲ್ಲಿ ಒಂದೊಂದು ಕಾಲೇಜ್ಗೆ ಹೋಗೋದು, ಜೂನಿಯರ್ ಕಾಲೇಜ್ಗೆ ಹೋಗೋದು, ಅದನ್ನು ಒಂದು ಆಯೋಜನೆ ಮಾಡೋದು. ಯಾವ ಧರ್ಮ ಇಲ್ಲ, ಯಾವ ಪಕ್ಷ ಇಲ್ಲ, ಪೊಲಿಟಿಕಲ್ ಸರ್ಕಲ್ ಅವ್ರನ್ನ ಯಾರು ಇನ್ವೈಟ್ ಮಾಡಲ್ಲ. ನಮ್ಗೆ ಯಾರು ಅಂದ್ರೆ ನಮ್ಮ ಗುರುಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಾಂಶುಪಾಲ ಹಳ್ಳಿಯಲ್ಲಿ ಅವರ ಜನನ ಆಗುತ್ತೆ. ತಾಯಿ ವಿದ್ಯಾವತಿ, ತಂದೆ ಕಿಶನ್ ಸಿಂಗ್. ತಂದೆ ಜೀವ ವಿಮೆ ಅಂದರೆ ಲೈಫ್ ಇನ್ಶೂರೆನ್ಸ್ ಅನ್ನೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಮೇಲೆ ಪ್ರಭಾವ ಬೀರಿದ್ದು ಒಂದು ಘಟನೆ, ಇಬ್ಬರು ವ್ಯಕ್ತಿಗಳು ಅವ್ರ ಮೇಲೆ ಅಗಾಧವಾದಂತಹ ಪರಿಣಾಮನ ಬೀರ್ತಾರೆ. ಒಂದು ಘಟನೆ ಅಂದರೆ ನಮಗೆಲ್ಲ ಗೊತ್ತೇ ಇದೆ, ಜಲಿಯನ್ ವಾಲಾಬಾಗ್. ಬ್ರಿಟಿಷರು ಅದೆಷ್ಟು ದೇಶಭಕ್ತರನ್ನ ಒಂದೆಡೆ ಸೇರಿಸಿ ಮರಣದ ಹೋಮನೆ ನೆನೆಸಿರ್ತಾರೆ. ಅಲ್ಲಿ ಸಿಕ್ಕಿದಂತಹ ಮಣ್ಣನ್ನು ತೆಗೆದುಕೊಂಡು ಹೋಗಿ ದಿನ ಅವ್ರು ಪೂಜೆ ಮಾಡ್ತಿರ್ತಾರಂತೆ. ಅವ್ರ ಅಣ್ಣ ಕೇಳಿದಕ್ಕೆ ಹೇಳ್ತಾರೆ, ಫೈಸಲಾಬಾದ್ ಜಿಲ್ಲೆಯ ಬಾಂಗ ಎಂಬ ಚಿಕ್ಕ ಹಳ್ಳಿಯಲ್ಲಿ ಜನಿಸ್ತಾರೆ. ಅವರು ಕಿಶನ್ ಸಿಂಗ್ ಮತ್ತು ವಿದ್ಯಾದೇವಿ ಎಂಬುವವರ ಮಗನಾಗಿ ಜನಿಸುತ್ತಾರೆ. ನಂತರ ಅವರಿಗೆ ಸ್ಫೂರ್ತಿದಾಯಕವಾದ ಅವರ ಚಿಕ್ಕಪ್ಪ ಚರತ್ ಸಿಂಗ್ ರವರು ಹಾಗೂ ಅವರ ಕುಟುಂಬ ಎಲ್ಲವೂ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೋರಾಡುವುದರಿಂದ ಇವರು ಉಗ್ರಗಾಮಿ ಪಂಥಕ್ಕೆ ಸೇರಿದ ಕುಟುಂಬವಾದ್ದರಿಂದ ಇವರು ಸಹ ಅವರ ಪ್ರೇರಣೆಯಿಂದಾಗಿ ಇವರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ಶಿಕ್ಷಣವನ್ನು ನೋಡಿದಾಗ ತಾವು 13ನೇ ವಯಸ್ಸಿಗೆ ಶಿಕ್ಷಣದ ಕಡೆ ಇಂಟ್ರೆಸ್ಟ್ ಅನ್ನು ತೋರೋದಿಲ್ಲ, ಸ್ವಾತಂತ್ರ್ಯ ಹೋರಾಟದ ಕಡೆ ತಮ್ಮ ಗಮನವನ್ನು ಹರಿಸ್ತಾರೆ. ನಂತರದಲ್ಲಿ ಅವರಿಗೆ ಗಾಂಧೀಜಿ ಅವರ ಅಸಹಕಾರ ಮೂವ್ಮೆಂಟ್ ಏನಿದೆ ಆ ಮೂವ್ಮೆಂಟು, ಮತ್ತೆ ಲಾಲಾ ಲಜಪತ್ ರಾಯ್ ಅವರ ಸೈಮನ್ ಆಯೋಗ, ಗೋಬ್ಯಾಕ್ ಸೈಮನ್ ಅನ್ನುವಂಥ ಹೋರಾಟದಲ್ಲಿ ಲಾಲಾ ಲಜಪತ್ ರಾಯ್ ಅವರನ್ನ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು ಲಾಠಿ ಚಾರ್ಜ್ ಮಾಡೋದ್ರ ಮೂಲಕ ಅವರನ್ನು ಹತ್ಯೆ ಮಾಡ್ತಾರೆ.